ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಮಂಗಳವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ನರಸಿಂಹರಾಜಪುರ ಪಟ್ಟಣದಲ್ಲಿ ಸಂತೆ ನಡೆಯುವ ಶನಿವಾರ ಮುಖ್ಯ ರಸ್ತೆಯ ಬದಿಯಲ್ಲಿ ವಾಹನಗಳಲ್ಲಿ ಹಣ್ಣಿನ ಮಾರಾಟ ಮಾಡುತ್ತಿದ್ದುದನ್ನು ನಿಷೇಧಿಸಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಉತ್ತರ ನೀಡಬೇಕೆಂದು ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಅಬ್ದುಲ್ ಸುಬಾನ್ ಒತ್ತಾಯಿಸಿದರು. ಅವರು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹಿಂದಿನಿಂದಲೂ ಸಂತೆಯ ದಿನವಾದ ಶನಿವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸಮೀಪದಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಮೀಪದವರೆಗೆ ರಸ್ತೆಯ ಒಂದು ಬದಿಯಲ್ಲಿ ಹಣ್ಣಿನ ಮಾರಾಟಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಇದರಿಂದ ಸಾರ್ವಜನಿಕರಿಗೂ ಅನುಕೂಲವಾಗಿತ್ತು. ಆದರೆ ಈಗ ಸಂತೆಯ ದಿನ ಏಕಾಏಕಿ ಹಣ್ಣಿನ ಅಂಗಡಿ ಇಡುವುದನ್ನು ನಿಷೇಧಿಸಿರುವ ಹಿಂದಿನ ಉದ್ದೇಶವೇನು ಎಂದು ಪ್ರಶ್ನಿಸಿದರು. ರಾಜ್ಯಾದ್ಯಂತ ಯಾವುದೇ ಊರಿನಲ್ಲಿ ಸಂತೆ ನಡೆದರೂ ಮುಖ್ಯ ರಸ್ತೆಯ ಬದಿಯಲ್ಲಿ ಹಣ್ಣು, ತರಕಾರಿ, ದಿನಸಿ ಮತ್ತಿತರ ವಸ್ತುಗಳ ಮಾರಾಟ ಸಾಮಾನ್ಯವಾಗಿರುತ್ತದೆ. ಎನ್ನಾರ್ಪುರದಲ್ಲಿ ಸಂತೆ ಮಾರುಕಟ್ಟೆ ಮುಖ್ಯ ರಸ್ತೆಯಿಂದ ಸಾಕಷ್ಟು ಕೆಳಭಾಗದಲ್ಲಿರುವುದರಿಂದ ಅಲ್ಲಿ ಹಣ್ಣಿನ ಅಂಗಡಿಗಳನ್ನು ಇಟ್ಟರೆ ವೃದ್ಧರು ಹೋಗಿ ತೆಗೆದುಕೊಂಡು ಬರಲು ಕಷ್ಟವಾಗುತ್ತದೆ ಎಂದರು. ರಸ್ತೆ ಬದಿ ಹಣ್ಣು ಮಾರಾಟ ಮಾಡುವುದನ್ನು ನಿಷೇಧಿಸಿರುವ ಪಟ್ಟಣ ಪಂಚಾಯಿತಿ ಮತ್ತು ಪೊಲೀಸರ ವಿರುದ್ಧ ಜೆಡಿಎಸ್ ಪಕ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು. ಸಮಸ್ಯೆ ಬಗೆಹರಿಸದಿದ್ದರೆ ಸಂಬಂಧಪಟ್ಟ ಇಲಾಖೆಯ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಸತ್ಯನಾರಾಯಣ ಶ್ರೇಷ್ಠಿ, ವಕ್ತಾರ ಸತೀಶ್, ಮುಖಂಡ ನವೀನ್ ಇದ್ದರು. ಅದೆಲ್ಲ ಪೊಲೀಸ್ ಇಲಾಖೆ ಕಾಣ್ತಿಲ್ವಾ, ಪಟ್ಟಣ ಪಂಚಾಯತಿ ಕಾಣ್ತಿಲ್ವಾ? ಯಾರೋ ಹೊರಗಡೆಯಿಂದ ಬಂದು ವ್ಯಾಪಾರ ಮಾಡ್ತಿರೋದನ್ನೇ ಸಾರ್ವಜನಿಕ ಅನುಕೂಲ ಆಗುವಂಥ ವಾತಾವರಣವನ್ನು ಅವರಿಗೆ ತೊಂದರೆ ಕೊಡುವಂಥ ಮುಖಾಂತರ ಬಹಳ ಮಾಡ್ತಾ ಇದ್ದಾರೆ. ನರಸಿಂಹರಾಜಪುರ ಪಟ್ಟಣದ ಮೇದರ ಬೀದಿಯ ಶ್ರೀ ಅಂತರಘಟ್ಟಮ್ಮ ದೇವಿ ಹಾಗೂ ಶ್ರೀ ಕರಿಯಮ್ಮ ದೇವಿಯವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಬೆಳಗಿನ ಜಾವ ಕೆಂಡಾರ್ಚನೆ ನೆರವೇರಿತು. ಕೆಂಡಾರ್ಚನೆಗೂ ಮುನ್ನ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಗಂಗೆ ಪೂಜೆ ಮಾಡಿ ಶ್ರೀ ಅಂತರಘಟ್ಟಮ್ಮ ದೇವಿಯನ್ನು ನೂರಾರು ಮಹಿಳೆಯರು ಗಂಗೆಯನ್ನು ಹೊತ್ತು ಮೇದರ ಬೀದಿಗೆ ಕರೆತಂದರು. ಶನಿವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಂಡಾರ್ಚನೆ ನೆರವೇರಿತು. ಶ್ರೀ ಅಂತರಘಟ್ಟಮ್ಮ ದೇವಿ ಅಡ್ಡೆಯನ್ನು ಹೊತ್ತು ಕೆಂಡ ತುಳಿಯಲಾಯಿತು. ನಂತರ ನೂರಾರು ಭಕ್ತಾದಿಗಳು ಕೆಂಡ ತುಳಿದು ಪುನೀತರಾದರು. ಶ್ರೀ ಅಂತರಘಟ್ಟಮ್ಮ ದೇವಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನೆರವೇರಿತು. ಶನಿವಾರ ಮಧ್ಯಾಹ್ನ ಓಕುಳಿ ಸೇವೆ, ಪಾನಕ, ಕೋಸಂಬರಿ ವಿತರಿಸಲಾಯಿತು. ಸಂಜೆ 7 ಗಂಟೆಗೆ ಪ್ರಮುಖ ಬೀದಿಯಲ್ಲಿ ಶ್ರೀ ಅಂತರಘಟ್ಟಮ್ಮ ದೇವಿಯ ರಾಜಬೀದಿ ಉತ್ಸವ ನಡೆಯಿತು. ಉತ್ಸವದಲ್ಲಿ ವಿವಿಧ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಿಡಿಮದ್ದಿನ ಪ್ರದರ್ಶನದೊಂದಿಗೆ ಉತ್ಸವ ಜರುಗಿತು. ದಾವಣಗೆರೆಯ ಕುಟುಂಬವೊಂದು ಬಾಳೆಹೊನ್ನೂರು ರಂಭಾಪುರಿ ಪೀಠದಲ್ಲಿ ಮದುವೆ ಸಂಭ್ರಮ ಮುಗಿಸಿ ಮರಳುತ್ತಿದ್ದಾಗ ತಾಲೂಕಿನ BH ಕೈಮರ ಎಂಬಲ್ಲಿ ಭೀಕರ ಕಾರು ಅಪಘಾತ ಸಂಭವಿಸಿ ನವದಂಪತಿಗಳು ಯಾವುದೇ ಪೆಟ್ಟಾಗದೆ ಪಾರಾದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಮದುಮಗನೇ ಕಾರು ಚಲಾಯಿಸುತ್ತಿದ್ದು ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯಲ್ಲಿದ್ದ ಅಂಗಡಿ ಕಟ್ಟೆ ಹಾಗೂ ಅಲ್ಲಿ ಇರಿಸಲಾಗಿದ್ದ ಉಪ್ಪಿನ ಮೂಟೆಗಳಿಗೆ ಬಲವಾಗಿ ಗುದ್ದಿದೆ. ಅಷ್ಟಕ್ಕೆ ನಿಲ್ಲದ ವಾಹನ ವೇಗವಾಗಿ ಹೋಗಿ ಟೆಲಿಫೋನ್ ಮತ್ತು ವಿದ್ಯುತ್ ಕಂಬಗಳಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಕಾರು ರಸ್ತೆಯ ಮಧ್ಯದಲ್ಲೇ ಪಲ್ಟಿಯಾಗಿದ್ದು, ಬಳಿಕ ದಿಕ್ಕು ಬದಲಿಸಿ ಮತ್ತೆ ಬಾಳೆಹೊನ್ನೂರಿನ ಕಡೆಗೆ ಮುಖ ಮಾಡಿ ನಿಂತಿದೆ. ಘಟನೆಯ ಸಮಯದಲ್ಲಿ ಕಾರನ್ನು ಸ್ವತಃ ಮದುಮಗನೇ ಚಲಾಯಿಸುತ್ತಿದ್ದು, ಪಕ್ಕದಲ್ಲಿ ಮದುಮಗಳು ಕುಳಿತಿದ್ದರು. ಕಾರಿನಲ್ಲಿದ್ದ ಮದುಮಗ, ಮದುಮಗಳು ಸೇರಿದಂತೆ ಇಡೀ ಕುಟುಂಬಕ್ಕೆ ಕೇವಲ ಸಣ್ಣ ಪುಟ್ಟ ತರಚಿದ ಗಾಯಗಳಾಗಿದ್ದು, ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ. ನರಸಿಂಹರಾಜಪುರದಲ್ಲಿ ದರ್ಗಾಯ ಹಜ್ರತ್ ಶಾ ವಲಿ ಅಲೈ ಅವರ 137ನೇ ವಾರ್ಷಿಕ ಉರೂಸ್ ಸಮಾರಂಭದ ಪ್ರಯುಕ್ತ ಸೋಮವಾರ ಮಧ್ಯಾಹ್ನ ಅಬ್ದುಲ್ ಸಮದ್ ಸಾಬ್ ಅವರ ಮನೆಯಿಂದ ಗಂಧೋತ್ಸವ ಹೊರಟು ಪ್ರವಾಸಿ ಮಂದಿರ ಬಳಿ ಇರುವ ಹಜ್ರತ್ ಹಯಾತ್ ಶಾ ವತಿ ದರ್ಗಾ ತಲುಪಿತು. ನಂತರ ದರ್ಗಾದಿಂದ ಸಂದಲ್ ಮೆರವಣಿಗೆಯು ರಾಜಬೀದಿಯಲ್ಲಿ ಹೊರಟು ದೀಪ್ತಿ ಸರ್ಕಲ್ ಬಳಿ ಇರುವ ಹಜ್ರತ್ ಬಾರೆ ಸಾವತ್ ವಲಿ ದರ್ಗಾ ತಲುಪಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು.
ನಂತರ ಊರಿನ ಎಲ್ಲ ದರ್ಗಾಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹಜ್ರತ್ ಶಾ ವಲಿ ದರ್ಗಾ ತಲುಪಿತು. ನಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ನರಸಿಂಹರಾಜಪುರ ಪಟ್ಟಣದ ಬಸ್ ನಿಲ್ದಾಣದ ಎದುರು ಭಾಗದಲ್ಲಿರುವ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಏಪ್ರಿಲ್ 27 ಮಂಗಳವಾರ ಅಂದರೆ ಇಂದು ಬೆಳಗ್ಗೆ ಪವಮಾನ ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಕಲಾತತ್ವ ಹೋಮ ನಡೆಯಲಿದೆ. ಮಧ್ಯಾಹ್ನ 12:30 ಗಂಟೆಗೆ ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ, ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 7 ಗಂಟೆಗೆ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿ ಅಧ್ಯಕ್ಷ BS ಆಶೀಶ್ ಕುಮಾರ್ ಹಾಗೂ ಕಾರ್ಯದರ್ಶಿ YS ರವಿ ತಿಳಿಸಿದ್ದಾರೆ. ವಂದನೆಗಳು.